ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿಯ ಅಮೆರಿಕ ಪ್ರವಾಸದ ಹಿನ್ನೆಲೆಯಲ್ಲಿ ಎರಡೂ ದೇಶಗಳು ಒಂದಷ್ಟು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಕ್ವಾಡ್ ನಾಯಕತ್ವದ ವಿಷಯದಲ್ಲಿ ಅಮೆರಿಕ ಭಾರತವನ್ನು ಹೊಗಳಿದೆ. ಹಾಗೆ ಅಮೆರಿಕಾಗೆ ಸಮಾಧಾನವಾಗುವ ಹಾಗೆ ಭಾರತ ಅಲ್ಲಿನ ಒಂದಷ್ಟು ಆಯುಧ ಖರೀದಿಯನ್ನು ಕೂಡ ಖಚಿತಪಡಿಸಿದೆ. ಜೊತೆಗೆ ಕೋಲ್ಕತಾದಲ್ಲಿ ಸೆಮಿಕಂಡಕ್ಟರ್ ಘಟಕ ಸ್ಥಾಪನೆ ಬಗ್ಗೆ ಎರಡೂ ದೇಶಗಳು ಮಾತಾಡಿವೆ. ಈ ಮಧ್ಯೆ ಜೋ ಬಿಡನ್ ಮರೆಗುಳಿತನ ಅಮೆರಿಕದ ವೇದಿಕೆಯ ಮೇಲೆ ಮತ್ತೆ ಪ್ರದರ್ಶನಗೊಂಡಿದೆ. ಇದೆಲ್ಲದರ ನಡುವೆ ಅಮೆರಿಕ ಮತ್ತೆ ಸಿಖ್ ಪ್ರತ್ಯೇಕತಾವಾದದ ಹೆಸರಲ್ಲಿ ಭಾರತವನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸವನ್ನು ಕೂಡ ಮುಂದುವರಿಸಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಅಮೆರಿಕ ಭೇಟಿಯ ಹೈಲೈಟ್ಸ್ ಏನು? ಅಮೆರಿಕ ಭಾರತದ ಜೊತೆಗಿನ ಸ್ನೇಹ ಇದ್ದೂ ಕೂಡ ಸಿಖ್ ಪ್ರತ್ಯೇಕತಾವಾದವನ್ನು ಯಾಕೆ ಬೆಂಬಲಿಸ್ತಾ ಬರ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಕ್ವಾಡ್ ಸಮ್ಮೇಳನಕ್ಕೆ ಭಾರತದ ಪ್ರಧಾನಿ ಅಮೆರಿಕಾಗೆ ಹೋಗಿದ್ದಾರೆ. ಅದರ ನಂತರ ನ್ಯೂಯಾರ್ಕ್ ಅಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಮುಗಿಸಿಕೊಂಡು ಭಾರತಕ್ಕೆ ಹಿಂತಿರುಗುತ್ತಾರೆ. ಹಾಗೆ ಮುಂದಿನ ವರ್ಷದ ಕ್ವಾಡ್ ರಾಷ್ಟ್ರಗಳ ಶೃಂಗ ಭಾರತದಲ್ಲಿ ನಡೆಯುತ್ತೆ. ಈ ನಡುವೆ ಅಮೆರಿಕ, ಭಾರತ, ಜಪಾನ್, ಆಸ್ಟ್ರೇಲಿಯಾಗಳು ಸೇರಿ ಮಾಡಿಕೊಂಡಿರುವ ಕ್ವಾಡ್ ಅಲ್ಲಿ ಭಾರತದ ಪಾಲುದಾರಿಕೆಯನ್ನ ಅಮೆರಿಕ ಹಾಗೂ ಇನ್ನಿತರ ದೇಶಗಳು ಮುಕ್ತವಾಗಿ ಪ್ರಶಂಸಿಸಿರುವುದಷ್ಟೇ ಅಲ್ಲ, ಅಮೆರಿಕ ಭಾರತವನ್ನ ಕ್ವಾಡ್ ಕೂಟದ ನಾಯಕ ಅಂತ ಬಣ್ಣಿಸಿದೆ. ಇಲ್ಲಿ ಚೈನಾ ವಿರುದ್ಧ ಅಮೆರಿಕಾಗೆ ಹಾಗೂ ಇನ್ನಿತರ ದೇಶಗಳಿಗೆ ಕೂಡ ಭಾರತದ ಅಗತ್ಯ ತುಂಬಾ ಹೆಚ್ಚಾಗಿದೆ. ಈ ಭಾಗದಲ್ಲಿ ಅಂದ್ರೆ ಇಂಡೋ ಪೆಸಿಫಿಕ್ ಅಲ್ಲಿ ಜಪಾನ್, ಆಸ್ಟ್ರೇಲಿಯಾಗಳು ಏನೇ ಅಮೆರಿಕಾದ ಮಾತು ಕೇಳಿದರೂ ಕೂಡ ಚೈನಾನ ಎದುರಿಸೋದಕ್ಕೆ ಬೇಕಾದ ಎಲ್ಲ ರೀತಿಯ ಶಕ್ತಿ ಆ ಎರಡೂ ದೇಶಗಳಿಗಿಲ್ಲ. ಹೀಗಾಗಿ ಇಲ್ಲಿ ಭಾರತವೇ ದೊಡ್ಡಣ್ಣ. ಸೊ ಅಮೆರಿಕ ಕ್ವಾಡ್ ಕೂಟದ ನಾಯಕ ಅಂತ ಭಾರತವನ್ನ ಬಣ್ಣಿಸಿದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಹಾಗೆ ಕ್ವಾಡ್ ದೇಶಗಳ ನಾಯಕರು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಕ್ಯಾನ್ಸರ್ ಮೂನ್ ಶಾಟ್ ಇನಿಷಿಯೇಟಿವ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆಯ ಮೇಲೆ ಒಂದು ಎಡವಟ್ಟು ಕೂಡ ನಡೆದಿದೆ. ಪಾಪ 81 ವರ್ಷದ ಅಧ್ಯಕ್ಷ ಜೋ ಬಿಡನ್ ಅವರ ಮರೆಗುಳಿತನ ಮತ್ತೆ ವೇದಿಕೆಯಲ್ಲಿ ಪ್ರದರ್ಶನಗೊಂಡಿದೆ. ಇತ್ತೀಚೆಗೆ ಬಿಡನ್ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯ ಹೆಸರನ್ನು ಹೇಳೋ ಕಡೆ ವ್ಲಾದಿಮಿರ್ ಪುತಿನ್ ಅಂತ ಹೇಳಿದ್ರು. ಮೊನ್ನೆ ಅಧ್ಯಕ್ಷೀಯ ಚುನಾವಣೆಗಳಿಂದ ಹಿಂದೆ ಸರಿಯುವ ಮೊದಲು ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮೊದಲ ಅಧ್ಯಕ್ಷೀಯ ಅಭ್ಯರ್ಥಿಗಳ ಚರ್ಚೆಯ ಕಾರ್ಯಕ್ರಮದಲ್ಲಿ ಕೂಡ ತಮ್ಮ ಮರೆಗುಳಿತನದಿಂದ ಬಿಡನ್ ಡಲ್ ಹೊಡೆದದ್ದನ್ನ ಅಮೆರಿಕ ನೋಡಿತ್ತು. ಮತ್ತು ಅವರ ವಯಸ್ಸಿನ ಕಾರಣದಿಂದಲೇ ಅವರು ಈ ಬಾರಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಬೇಡ ಅಂತ ಡೆಮೊಕ್ರೆಟಿಕ್ ಪಕ್ಷ ನಿರ್ಧಾರವನ್ನು ಮಾಡಿತು. ಈಗ ಕ್ವಾಡ್ ನಾಯಕರ ವೇದಿಕೆಯಲ್ಲಿ ಮಾತಾಡ್ತಾ ಬಿಡನ್ ತಾವು ಯಾರನ್ನ ವೇದಿಕೆಗೆ ಪರಿಚಯ ಮಾಡಬೇಕು ಅನ್ನೋದನ್ನು ಕೂಡ ಮರೆತು ಹೋದರು. ನಾನೀಗ ಮುಂದೆ ಯಾರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ನಂತರ ಯಾರಿದ್ದಾರೆ ಅಂತ ಕೇಳಿದ ಬಿಡನ್ಗೆ ಕಾರ್ಯಕ್ರಮದ ನಿರೂಪಕರು ಭಾರತದ ಪ್ರಧಾನಿಯ ಹೆಸರನ್ನು ಹೇಳ್ತಾರೆ. ಅಷ್ಟರಲ್ಲಿ ಮೋದಿ ನಗತಾ ಡಯಾಸ್ ಸಮೀಪ ಬಂದು ಬಿಡನ್ ಕೈ ಕುಲುಕ್ತಾರೆ. I want to thank you all for being here. And now, who am I introducing next? Who's next? Distinguished guests, the Prime Minister of the Republic of India. ಪಾಪ ಜೋ ಬಿಡನ್ ಅವರಿಗೆ 81 ವರ್ಷ ವಯಸ್ಸು. ಎಲ್ಲ ವಯಸ್ಸಲ್ಲೂ ಚೆನ್ನಾಗಿರೋದಕ್ಕೆ ಅವರೇನು ದೇವೇಗೌಡ್ರೆ? ನಮ್ಮ ದೇವೇಗೌಡರಿಗೆ 91 ವರ್ಷ. ದೇಹ ಸ್ವಲ್ಪ ಮೆತ್ತಗಾಗಿದೆ ಅನ್ನೋದು ಬಿಟ್ರೆ ಈಗಲೂ ಕೂಡ ನಿರರ್ಗಳವಾಗಿ ಯಾವುದನ್ನು ಮರೆಯದೆ ಮಾತಾಡೋ ಶಕ್ತಿ ದೇವೇಗೌಡರಿಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ವಯಸ್ಸು ಕೂಡ 82 ದಾಟ್ತಾ ಇದೆ. ಅವರು ಕೂಡ ಜೋ ಬಿಡನ್ಗೆ ಹೋಲಿಸಿದರೆ ತುಂಬಾನೇ ಗಟ್ಟಿಯಾಗಿದ್ದಾರೆ, ಆರೋಗ್ಯವಂತವಾಗಿದ್ದಾರೆ. ವಯಸ್ಸು ಅನ್ನೋ ಕಾರಣಕ್ಕೆ ಯಾರನ್ನು ಮೆತ್ತಗಾದರು ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಪಾಪ ಬಿಡನ್ ಅವರಿಗೆ ಮರವು ಮಾತಾಡ್ತಾ ಮುಂದೇನು ಹೇಳಬೇಕು ಅನ್ನೋದನ್ನು ಅವರು ಮರೆತು ಹೋಗ್ತಾರೆ. ಅದು ಕ್ವಾಡ್ ನಾಯಕರಿದ್ದ ವೇದಿಕೆಯಲ್ಲಿ ಮತ್ತೆ ಬಹಿರಂಗವಾಗಿ ಸ್ವಲ್ಪ ಆಭಾಸ ಅನ್ನಿಸ್ತಾ ಇತ್ತು. ಇನ್ನು ಅಮೆರಿಕ ಅದು ಯಾರಿಗೂ ಮಿತ್ರ ಅಲ್ಲ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿಕೊಂಡಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ಕೊಡ್ತಾ ಇರೋ ಸಂದರ್ಭದಲ್ಲೇ ಅಮೆರಿಕದ ವೈಟ್ ಹೌಸ್ ಅಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ಸಭೆಯೊಂದನ್ನು ಅಲ್ಲಿನ ಇಂಟೆಲಿಜೆನ್ಸ್ ಏಜೆನ್ಸಿ ಹಾಗೂ ವೈಟ್ ಹೌಸ್ ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಅಮೆರಿಕನ್ ಸಿಖ್ ಕಾಕಸ್ ಕಮಿಟಿಯ ಅಧ್ಯಕ್ಷ ಪ್ರೀತ್ ಪಾಲ್ ಸಿಂಗ್ ಭಾಗಿಯಾಗಿದ್ದಾನೆ. ಈ ಅಮೆರಿಕನ್ ಸಿಖ್ ಕಾಕಸ್ ಕಮಿಟಿ ಅನ್ನೋದು ಅಮೆರಿಕಾದಲ್ಲಿನ ಸಿಖ್ ಪ್ರತ್ಯೇಕತಾವಾದಿಗಳು ಹಾಗೂ ಇನ್ನಿತರ ಸಿಖ್ ಸಂಘಟನೆಗಳು ಸೇರಿ ಮಾಡಿಕೊಂಡಿರುವ ಕೂಟ. ಅಲ್ಲಿ ನಮಗೆ ರಕ್ಷಣೆ ಕೊಡೋ ಬಗ್ಗೆ, ಸಿಖ್ಖರ ಹಕ್ಕುಗಳ ಬಗ್ಗೆ ಮಾತುಕತೆ ನಡೀತು ಅಂತ ಹೇಳಿರುವ ಪ್ರೀತ್ ಪಾಲ್ ಸಿಂಗ್ ಅಮೆರಿಕ ಆಡಳಿತಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾನೆ. ಗೆಳೆಯರೆ, ಇಲ್ಲಿ ಅಮೆರಿಕ ಆಡಳಿತ ಸಿಖ್ ಸಂಘಟನೆಗಳ ಜೊತೆ ಸಭೆ ನಡೆಸಿ ಅವರ ಯೋಗಕ್ಷೇಮಗಳನ್ನು ವಿಚಾರಿಸುವ ಉದ್ದೇಶವನ್ನೇ ಹೊಂದಿದ್ರೆ ಅದನ್ನು ಈಗಲೇ ಮಾಡಬೇಕು ಅಂತೇನಿರಲಿಲ್ಲ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ಕೊಡ್ತಾ ಇರೋ ಸಂದರ್ಭದಲ್ಲೇ ಅಮೆರಿಕದ ವೈಟ್ ಹೌಸ್ ಅಲ್ಲಿನ ಭಾರತ ವಿರೋಧಿ ಸಿಖ್ ಸಂಘಟನೆಗಳ ಜೊತೆ
ಮಾತುಕತೆಗಳನ್ನು ನಡೆಸುತ್ತೆ. ಭಾರತದ ಪ್ರಧಾನಿಯ ಭೇಟಿಯ ವೇಳೆಯಲ್ಲೇ ಅಮೆರಿಕಾದ ನ್ಯಾಯಾಲಯವೊಂದು ಭಾರತದ NSA ವಿರುದ್ಧ ಸಮನ್ಸ್ ಅನ್ನ ಜಾರಿ ಮಾಡುತ್ತೆ. ಅದು ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು ಅಮೆರಿಕಾದಲ್ಲಿ ದಾಖಲು ಮಾಡಿರುವ ಪ್ರಕರಣದಲ್ಲಿ. ಇದು ಯಾವುದು ಕೂಡ ಕಾಕತಾಳೀಯ ಅಂತೇನು ಅನಿಸೋದಿಲ್ಲ. ಇದು ಅಮೆರಿಕ ಉದ್ದೇಶಪೂರ್ವಕವಾಗಿ ಭಾರತದ ಮೇಲೆ ಒಂದಷ್ಟು ಒತ್ತಡಗಳನ್ನು ಹೇರುವ ಪ್ರಯತ್ನದ ಭಾಗವಾಗಿ ಇದೆಲ್ಲವನ್ನ ಮಾಡ್ತಾ ಇದೆಯೇ ಹೊರತು ಬೇರೇನೂ ಅಲ್ಲ. ಅಮೆರಿಕ ತನ್ನ ಮಿತ್ರ ಶತ್ರು ಅನ್ನೋ ವ್ಯತ್ಯಾಸ ಇಲ್ಲದೆ ಎಲ್ಲ ದೇಶಗಳನ್ನು ಒಂದೇ ಕಣ್ಣಿಂದ ನೋಡುತ್ತೆ. ಅವರಿಗೆ ಯಾರೂ ಥ್ರೆಟ್ ಆಗಬಾರ್ದು, ಯಾರೂ ಕೂಡ ನಾಳೆ ಅಮೆರಿಕಾಗಿಂತ ಹೆಚ್ಚು ಅಮೆರಿಕಾದ ಮಾತು ಕೇಳದಷ್ಟು ಬೆಳೆದು ನಿಲ್ಲಬಾರದು. ಹಾಗೇನಾದರೂ ಆಗತ್ತೆ ಅನ್ನೋ ಸಣ್ಣ ಅನುಮಾನ ಬಂದರೂ ಕೂಡ ಅಲ್ಲಿ ಅಮೆರಿಕಾದ ಡೀಪ್ ಸ್ಟೇಟ್ ಆಕ್ಟಿವ್ ಆಗಿ ಹೋಗುತ್ತೆ. ಭಾರತದ ವಿಷಯದಲ್ಲಿ ಕೂಡ ಅಮೆರಿಕ ಮಾಡೋದಕ್ಕೆ ಹೋಗ್ತಾ ಇರೋದು ಅದನ್ನೇ. ಭಾರತ ಮತ್ತು ಅಮೆರಿಕಾದ ಸಂಬಂಧಗಳ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಯಾವತ್ತಿಗೂ ಭಾರತದ ಮಿತ್ರ ದೇಶ ಆಗದೇ ಇರೋದಕ್ಕೆ ಸಾಕಷ್ಟು ಐತಿಹಾಸಿಕ ಕಾರಣಗಳೂ ಇವೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಅವತ್ತಿಗೆ ಭಾರತ ಪಶ್ಚಿಮದ ಬಗ್ಗೆ ಅಂಥ ಪ್ರೀತಿಯನ್ನು ತೋರಿಸೋದಕ್ಕೆ ಹೋಗಲಿಲ್ಲ. ಬ್ರಿಟಿಷರು ನಮ್ಮನ್ನು ಸಾಕಷ್ಟು ವರ್ಷ ಆಳಿದ್ರು, ಅವರ ವಿರುದ್ಧ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ. ಹೀಗಾಗಿ ಬ್ರಿಟಿಷರ ಬಗ್ಗೆ ಭಾರತಕ್ಕೆ ಅಂಥ ಪ್ರೀತಿ ಒಲವು ಏನೂ ಇರಲಿಲ್ಲ. ಸ್ವಾತಂತ್ರ್ಯ ಕೊಡುವಾಗ ಕೂಡ ದೇಶ ವಿಭಜನೆ ಮಾಡಿ ಅವರು ಹೋದ್ರು ಅನ್ನೋ ಅಸಮಾಧಾನ ಆಯಿತು. ಹೀಗಾಗಿ ಬ್ರಿಟಿಷರಿಗೆ ಆಪ್ತನಾಗಿದ್ದ ಅಮೆರಿಕಾಗೆ ಭಾರತ ಹತ್ತಿರ ಆಗಲಿಲ್ಲ. ಬದಲಿಗೆ ಬ್ರಿಟಿಷರ ವಿರುದ್ಧ ಅಮೆರಿಕಾದ ವಿರೋಧಿ ಅಂತ ಗುರುತಿಸಿಕೊಂಡಿದ್ದ ರಷ್ಯಾ ನಮಗೆ ಹತ್ತಿರ ಆಯಿತು. ಜೊತೆಗೆ ಅವತ್ತಿಗೆ ಸೈದ್ಧಾಂತಿಕವಾಗಿ ಕೂಡ ನಮ್ಮ ನಾಯಕರಿಗೆ ಹತ್ತಿರ ಅನಿಸಿದ್ದು ರಷ್ಯಾನೇ ಹೊರತು ಅಮೆರಿಕ ಅಲ್ಲ. ಅಮೆರಿಕಾದ ಬಂಡವಾಳಶಾಹಿ ಸಿದ್ಧಾಂತಕ್ಕಿಂತ ರಷ್ಯಾದ ಸೋಷಿಯಲಿಸಂ ಸ್ವತಂತ್ರ ಭಾರತದ ಮೊದಲ ತಲೆಮಾರಿನ ನಾಯಕರನ್ನು ಆಕರ್ಷಿಸಿತ್ತು. ಹೀಗಾಗಿ ನಮಗೆ ರಷ್ಯಾ ಹತ್ತಿರ ಆಯಿತು. ಅದೇ ಕಾರಣಕ್ಕೆ ಅಮೆರಿಕ ಭಾರತವನ್ನು ದ್ವೇಷ ಮಾಡೋದಕ್ಕೆ ಕೂಡ ಶುರು ಮಾಡಿತು. ನಮ್ಮ ಶತ್ರುಗಳನ್ನು ತನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತು. ಜೊತೆಗೆ ಭಾರತದ ವಿರುದ್ಧ ಎಲ್ಲ ರೀತಿಯ ಷಡ್ಯಂತ್ರಗಳನ್ನು ಅಮೆರಿಕ ಶುರು ಮಾಡ್ತಾ ಹೋಯಿತು. ಅಮೆರಿಕ ಹಾಗೂ ಕೆನಡಾಗಳಲ್ಲಿ ಭಾರತೀಯ ಮೂಲದ ಸಿಖ್ಖರಿದ್ದರು. ಇವರು ಯಾರು ಇವತ್ತು ನಿನ್ನೆ ಅಲ್ಲಿಗೆ ಹೋದವರಲ್ಲ. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇದ್ದಾಗ ಕೂಡ ಅಮೆರಿಕ ಹಾಗೂ ಕೆನಡಾಗಳಲ್ಲಿ ಸಿಖ್ಖರಿದ್ದರು. ಅಲ್ಲಿಂದಲೇ ಗದಾರ್ ಮೂವ್ಮೆಂಟ್ ಶುರುವಾಗಿದ್ದು ಇದೆಲ್ಲ ನಿಮಗೆ ಗೊತ್ತಿದೆ. ಆ ಸಿಖ್ ಜನಾಂಗ ಆಯ್ತಲ್ಲ, ಅವರನ್ನು ಬಳಸ್ಕೊಂಡೇ ಭಾರತದಲ್ಲಿ ಖಲಿಸ್ತಾನಿ ಹೋರಾಟ ಶುರುವಾಗೋ ಹಾಗೆ ಪಾಕಿಸ್ತಾನ ಹಾಗೂ ಅಮೆರಿಕಾಗಳು ನೋಡಿಕೊಂಡು. ಖಲಿಸ್ತಾನ ಅನ್ನೋದು ಇವತ್ತು ಭಾರತದಲ್ಲಿ ಮುಗಿದು ಹೋದ ಅಧ್ಯಾಯ. ಅದು ಇಲ್ಲಿನ ಸಿಖ್ಖರಿಗೂ ಗೊತ್ತಾಗಿದೆ. ಅವರಿಗೂ ಈಗ ಪ್ರತ್ಯೇಕ ಖಲಿಸ್ತಾನ ಅನ್ನೋದೇನು ಬೇಕಾಗಿಲ್ಲ. ಆದರೆ ಇಲ್ಲಿಂದ 80ರ ದಶಕಕ್ಕೂ ಮೊದಲು ಅಮೆರಿಕ ಹಾಗೂ ಕೆನಡಾ ಸೇರಿದ್ದ ಸಿಖ್ಖರಿದಾರಲ್ಲ, ಅವರು ಮತ್ತು ಅದಕ್ಕಿಂತ ಮೊದಲು ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದ ಅಲ್ಲೇ ನೆಲೆ ನಿಂತ ಕುಟುಂಬಗಳ ಕುಡಿಗಳಿವೆಯಲ್ಲ, ಅವುಗಳಿಗೆ ಭಾರತದ ಸದ್ಯದ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಅವು ಈಗಲೂ ಕೂಡ ಅಲ್ಲಿ ಕೂತು ಖಲಿಸ್ತಾನ ಅನ್ನತ್ವೆ. ಅದಕ್ಕೆ ಪಾಕಿಸ್ತಾನ ಆಗಾಗ ನೀರು ಗೊಬ್ಬರ ಹಾಕ್ತಾ ಇದೆ. ಅಮೆರಿಕ ಕೂಡ ಖಲಿಸ್ತಾನಿ ಚಳವಳಿ ಸಂಪೂರ್ಣವಾಗಿ ಒಣಗಿ ಹೋಗದ ಹಾಗೆ ನೋಡ್ಕೊಳ್ತಾ ಇತ್ತು. ಈಗ ಕಾಲ ಬದಲಾಗಿದೆ. ಭಾರತ ಬೆಳೆದು ನಿಂತಿದೆ. ರಷ್ಯಾ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ. ಅಮೆರಿಕಾಗೆ ರಷ್ಯಾಗಿಂತಲೂ ದೊಡ್ಡ ಥ್ರೆಟ್ ತರ ಕಾಣ್ತಾ ಇರೋದು ಚೈನಾ. ಚೈನಾನ ಎದುರಿಸಬೇಕು ಅಂದ್ರೆ ಪಾಕಿಸ್ತಾನ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಭಾರತವೇ ಬೇಕು. ಅಮೆರಿಕ ಭಾರತದ ಜೊತೆ ಸ್ನೇಹಕ್ಕೆ ಮುಂದಾಗಿದೆ. ಈ ಹೊತ್ತಲ್ಲಿ ಭಾರತದ ವಿರುದ್ಧ ಅಮೆರಿಕ ತನ್ನ ಷಡ್ಯಂತ್ರಗಳನ್ನು ಕಡಿಮೆ ಮಾಡಬೇಕು. ಯಾಕೆಂದ್ರೆ ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಸದ್ಯಕ್ಕೆ ಚೆನ್ನಾಗಿವೆ. ಆದರೆ ಅದನ್ನು ಅಮೆರಿಕ ಯಾವ ಕಾರಣಕ್ಕೂ ಮಾಡೋದಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಭಾರತ ಬೆಳೀತಾ ಇರೋದು. ಗೆಳೆಯರೆ, ಇಲ್ಲಿ ಯಾವುದೇ ದೇಶ ತನ್ನ ಮಿತ್ರ ಅಂದ್ರೆ ಸರಿಸಮಾನ ಅಂತ ಅಮೆರಿಕ ನೋಡೋದಿಲ್ಲ. ಅಮೆರಿಕಾದ ಮಿತ್ರ ಅಂದ್ರೆ ಅರ್ಥ ಅಮೆರಿಕಾದ ಮಾತು ಕೇಳೋ ದೇಶ ಅಂತ. ಅಮೆರಿಕ ಹೇಳಿದ್ದೆಲ್ಲವನ್ನ ಕೇಳ್ತಾ ಜಪಾನ್, ಆಸ್ಟ್ರೇಲಿಯಾ, ಕೆನಡಾ, ಬ್ರಿಟನ್ ಮುಂತಾದ ದೇಶಗಳಿವೆಯಲ್ವಾ, ಆ ಥರ ಇದ್ರೆ ಅವರನ್ನ ಅಮೆರಿಕ ಮಿತ್ರ ಅಂತ ಭಾವಿಸುತ್ತೆ. ಆದರೆ ಭಾರತ ಹಾಗಿಲ್ಲ. ನಾವು ನಮ್ಮ ಸ್ವಂತ ನಿಲುವುಗಳಿಂದ ಇವತ್ತಿಗೂ ದೂರ ಆಗಿಲ್ಲ. ಚೈನಾ ಅನ್ನೋ ಕಾರಣಕ್ಕೆ ಅಮೆರಿಕಾಗೆ ಭಾರತ ಬೇಕು. ಆದರೆ ಭಾರತ ರಷ್ಯಾದ ಜೊತೆಗಿನ ತನ್ನ ಸಂಬಂಧಗಳನ್ನು ಕಡಿಮೆ ಮಾಡಿಕೊಂಡಿಲ್ಲ. ಅಮೆರಿಕಾದ ತಾಳಕ್ಕೆ ತಕ್ಕ ಹಾಗೆ ಎಲ್ಲ ಸಂದರ್ಭಗಳಲ್ಲಿ ಭಾರತ ಕುಣಿಯೋದಿಲ್ಲ. ಹೀಗಾಗಿ ಅಮೆರಿಕಾಗೆ ಕೂಡ ಭಾರತದ ಬಗ್ಗೆ ಒಂದು ಭಯ ಇದ್ದೇ ಇದೆ. ಇಲ್ಲಿ ಚೈನಾನ ಮಣಿಸಿದ ನಂತರ ಆ ಸ್ಥಾನವನ್ನು ಭಾರತ ಆಕ್ರಮಿಸಿಕೊಳ್ಳುತ್ತೆ. ಆಗ ಮತ್ತೆ ಭಾರತ ಅಮೆರಿಕಾಗೆ ಥ್ರೆಟ್ ಆಗುತ್ತೆ ಅನ್ನೋ ಭಯ ಅದು. ಈಗಾಗಲೇ ದಕ್ಷಿಣ ವಿಶ್ವ ನಿಧಾನವಾಗಿ ಚೈನಾದ ಕೈ ಜಾರ್ತಾ ಇದೆ. ಅಲ್ಲಿನ ದೇಶಗಳಿಗೆ ಚೈನಾದ ಡೆಟ್ ಟ್ರ್ಯಾಪ್ ಬಗ್ಗೆ ಗೊತ್ತಾಗಿದೆ. ಹಾಗೆ ಅಮೆರಿಕಾನ ಕೂಡ ಅಲ್ಲಿನ ಸಾಕಷ್ಟು ದೇಶಗಳು ನಂಬ್ತಾ ಇಲ್ಲ. ಆ ದೇಶಗಳಲ್ಲಿ ಭಾರತದ ಪ್ರಭಾವ ಹೆಚ್ಚಾಗ್ತಾ ಇರೋದನ್ನ ಅಮೆರಿಕ ಗಮನಿಸ್ತಾ ಇದೆ. ಇನ್ನು ಚೈನಾದ ಜೊತೆಗಿನ ಭಾರತದ ದ್ವೇಷವನ್ನ ಬಳಸಿಕೊಂಡು ಎರಡೂ ದೇಶಗಳ ನಡುವೆ ಒಂದು ಯುದ್ಧ ಮಾಡಿಸೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದು ಅಮೆರಿಕಾಗೆ ಅರ್ಥ ಆಗಿದೆ. ಹಾಗೆ ಮಿತ್ರ ದೇಶ ಅಂದ ಮೇಲೆ ಅಮೆರಿಕ ಜೊತೆ ವ್ಯಾಪಾರ ಖರೀದಿ ಒಪ್ಪಂದಗಳನ್ನು ಭಾರತ ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅಮೆರಿಕ ತಂತ್ರಜ್ಞಾನವನ್ನು ಕೊಡೋದಿಲ್ಲ ಅಂತ ಹೇಳುತ್ತೆ. ಸಂಪೂರ್ಣವಾಗಿ ಶರಣಾದರೆ ಅವರು ಕೊಟ್ಟ ಆಯುಧಗಳನ್ನು ಮಾತ್ರ ಭಾರತ ಖರೀದಿ ಮಾಡಬೇಕಾಗತ್ತೆ. ಆಯ್ಕೆಯ ಸ್ವಾತಂತ್ರ್ಯ ಕೂಡ ಇರೋದಿಲ್ಲ. ಹೀಗಾಗಿ ಭಾರತ ಅಮೆರಿಕಾನ ಅಲ್ಲಿವರೆಗೆ ಬಿಟ್ಕೊಂಡಿಲ್ಲ. ಆಯುಧಗಳನ್ನು ರಷ್ಯಾ, ಫ್ರಾನ್ಸ್, ಇಸ್ರೇಲ್ ಹೀಗೆ ನಾನಾ ದೇಶಗಳಿಂದ ಖರೀದಿ
ಮಾಡ್ತಾ ಇದೆ. ಎಲ್ಲೂ ಕೂಡ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗದ ಹಾಗೆ ನೋಡಿಕೊಳ್ತಾ ಇದೆ ಭಾರತ. ಇದು ಕೂಡ ಅಮೆರಿಕಾಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಅಮೆರಿಕಾದ ಡೀಪ್ ಸ್ಟೇಟ್ ಆಗಾಗ ಭಾರತದ ವಿರುದ್ಧ ಜಾಗೃತಗೊಳ್ತಾ ಇರುತ್ತೆ. ಇಲ್ಲಿ ಡೀಪ್ ಸ್ಟೇಟ್ ಅಂದರೆ ಒಂದು ದೇಶದ ಸೇನೆ, ಇಂಟೆಲಿಜೆನ್ಸ್, ಅಲ್ಲಿನ ಚುನಾಯಿತವಲ್ಲದ ಪ್ರಭಾವಿಗಳ ಕೂಟ, ಇವರೆಲ್ಲ ಸೇರಿಕೊಂಡು ಮತ್ತೊಂದು ದೇಶದ ಆಂತರಿಕ ವಿಷಯಗಳಲ್ಲಿ ಮೂಗು ತೋರಿಸ್ತಾ ಅಲ್ಲಿನ ಆಡಳಿತದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿರುವ ಕೂಟ. ಅಮೆರಿಕಾದಲ್ಲಿ ಆಯುಧ ತಯಾರಿಕಾ ಕಂಪನಿಗಳು, ಅಲ್ಲಿನ ಇನ್ನಿತರ ವ್ಯಾಪಾರೋದ್ಯಮಗಳು, CIA, ವೈಟ್ ಹೌಸಿನ ಒಂದಷ್ಟು ಅಧಿಕಾರಿಗಳು ಇವರೆಲ್ಲ ಕೂಡ ಭಾರತದ ವಿರುದ್ಧ, ಭಾರತದ ಮೇಲೆ ಪ್ರಭಾವ ಬೀರುವ ಪ್ರಯತ್ನವನ್ನು ಆಗಾಗ ಮಾಡ್ತಾ ಇರ್ತಾರೆ. ಇಲ್ಲಿ ತಮ್ಮ ಮಾತು ಕೇಳುವ ಸರ್ಕಾರ ಬರಬೇಕು ಅಂತ ಬಯಸ್ತಾರೆ. ಭಾರತದಲ್ಲಿ ಆಗಾಗ ಗಲಭೆಗಳಾಗ್ತಾ ಇರಬೇಕು. ಭಾರತದಲ್ಲಿನ ಆಂತರಿಕ ಸಮಸ್ಯೆಗಳು ಹೆಚ್ಚಾದರೆ, ಬಾಹ್ಯ ಮತ್ತು ಆಂತರಿಕ ಸಮಸ್ಯೆಗಳನ್ನು ನಿಭಾಯಿಸಲಾಗದೆ ಭಾರತ ಒದ್ದಾಡೋದಕ್ಕೆ ಶುರು ಮಾಡಿದರೆ ಆಗ ಅನಿವಾರ್ಯವಾಗಿ ಬಂದು ಶರಣಾಗುತ್ತೆ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಡೀಪ್ ಸ್ಟೇಟ್ ಲಾಬಿ ಪ್ರಯತ್ನವನ್ನು ಮಾಡುತ್ತೆ. ಅದಕ್ಕಾಗಿ ಅವರು ಸಿಖ್ ಪ್ರತ್ಯೇಕತಾವಾದವನ್ನು ಕೂಡ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಈ ಪನ್ನು ಇದೆ ನೋಡಿ, ಇವನು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆದರೆ ಅವನನ್ನು ಅಮೆರಿಕ ಹಸ್ತಾಂತರ ಮಾಡೋದಿಲ್ಲ. ಯಾಕೆಂದರೆ ಅವನು ಅಲ್ಲಿನ CIA ಕೈಯಲ್ಲಿನ ಆಯುಧದಂತಿದ್ದಾನೆ. ಭಾರತದ ವಿರುದ್ಧ ಅಮೆರಿಕ ಹಾಗೂ ಪಾಕಿಸ್ತಾನಗಳ ಕೈಯಲ್ಲಿನ ಟೂಲ್ ಥರ ಕೆಲಸ ಮಾಡ್ತಾನೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಪನ್ನುನ ಭಾರತಕ್ಕವರು ಹಸ್ತಾಂತರ ಮಾಡೋದಿಲ್ಲ. ಬದಲಿಗೆ ಪನ್ನು ಹತ್ಯಾಯತ್ನದ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಅಲ್ಲಿನ CIA ತನಿಖೆ ಮಾಡುತ್ತೆ ಮತ್ತು ವಿನಾಕಾರಣ ಭಾರತದ ಮೇಲೆ ಗೂಬೆ ಕೂಡ ಕೂರಿಸುತ್ತೆ. ಹಾಗಾದರೆ ಇದೆಲ್ಲವನ್ನು ಹ್ಯಾಂಡಲ್ ಮಾಡ್ಕೊಳ್ಳೋದು ಹೇಗೆ? ಅಮೆರಿಕಾದಿಂದ ಭಾರತ ದೂರ ಆಗಬೇಕಾ? ಸದ್ಯದ ಸಂದರ್ಭದಲ್ಲಿ ಹಾಗೆ ಮಾಡಿದರೆ ಅದು ಮೂರ್ಖ ನಿರ್ಧಾರ ಅನ್ನಿಸ್ಕೊಳ್ಳುತ್ತೆ. ಈಗ ಚೈನಾ ನೋಡಿ, ಅಮೆರಿಕಾ ಜೊತೆಗೆ ಅವರಿಗೆ ಅವತ್ತಿದ್ದ ಸ್ನೇಹನೇ ಇವತ್ತವರು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿತ್ತು. ಸದ್ಯಕ್ಕೆ ಭಾರತ ಅನ್ನೋದು ಜಾಗತಿಕ ಮಾರುಕಟ್ಟೆ, ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶ, ಆರ್ಥಿಕವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇರೋ ಸಂದರ್ಭ ಇದು. ಈಗ ನಮಗೆ ಅಮೆರಿಕಾನೂ ಬೇಕು, ರಷ್ಯಾನೂ ಬೇಕು, ಇಡೀ ಜಗತ್ತು ನಮಗೆ ಬೇಕು. ಭಾರತಕ್ಕೆ ಬಂಡವಾಳ ಅನ್ನೋದು ಹರಿದು ಬರಬೇಕು. ಇಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗಿ ಭಾರತದ ಯುವಕರಿಗೆ ಕೆಲಸ ಸಿಗಬೇಕು, ಆರ್ಥಿಕ ಲಾಭ ಆಗಬೇಕು. ಅದಕ್ಕಾಗಿ ಅಮೆರಿಕ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಅಮೆರಿಕಾಗೆ ಏನು ಬೇಕು? ಅಲ್ಲಿನ ವ್ಯಾಪಾರಗಳಿಗೆ ಭಾರತದಿಂದ ಲಾಭ ಆಗಬೇಕು ಅಂದರೆ ಆಯುಧಗಳನ್ನು ಭಾರತ ಖರೀದಿ ಮಾಡಬೇಕು. ಸೊ ಭಾರತ ಈಗ ಅಮೆರಿಕಾನ ಆ ವಿಷಯದಲ್ಲಿ ತೃಪ್ತಿಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿಂದ ಕೂಡ ಆಯುಧಗಳನ್ನು ತಯಾರಿ ಮಾಡುತ್ತೆ. ಒಂದಷ್ಟು ಆಯುಧಗಳ ವಿಷಯದಲ್ಲಿ ಮೇಕ್ ಇನ್ ಇಂಡಿಯಾ ಒಪ್ಪಂದ ಆಗುತ್ತೆ. ಆಯುಧ ಕಂಪನಿಗಳು ಭಾರತಕ್ಕೆ ಬಂದು ಇಲ್ಲಿ ತಮ್ಮ ಕಂಪನಿಗಳನ್ನು ಸ್ಥಾಪನೆ ಮಾಡಿ ಇಲ್ಲಿ ಆಯುಧಗಳನ್ನು ತಯಾರು ಮಾಡಿ ಇಲ್ಲಿಂದ ಜಗತ್ತಿನ ನಾನಾ ಭಾಗಗಳಿಗೆ ಮಾರಾಟ ಮಾಡಿದರೆ ಅದರಿಂದ ಅಮೆರಿಕಾಗೂ ಲಾಭ, ಭಾರತಕ್ಕೂ ಲಾಭ ಬರುತ್ತೆ. ಇನ್ನು ಕೆಲ ಆಯುಧಗಳಲ್ಲಿ ಅಮೆರಿಕ ತಂತ್ರಜ್ಞಾನವನ್ನು ಭಾರತದ ಜೊತೆ ಹಂಚಿಕೊಳ್ಳೋದಿಲ್ಲ. ಹೀಗಾಗಿ ಭಾರತ ಚೈನಾದ ರೀತಿಯಲ್ಲೇ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದನ್ನು ಕಲ್ತ್ಕೋಬೇಕು. ಆ ಮೂಲಕ ಅಮೆರಿಕಾದ ಆಯುಧಗಳನ್ನು ಇಲ್ಲಿ ತಯಾರು ಮಾಡಿಕೊಳ್ಳುವ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅದಕ್ಕೆ ಭಾರತಕ್ಕೆ ಇನ್ನಷ್ಟು ವರ್ಷಗಳು ಬೇಕಾಗಬಹುದು. ಈಗ ಭಾರತ ಮೇಕ್ ಇನ್ ಇಂಡಿಯಾನ ಶುರು ಮಾಡಿದೆ. ಇನ್ನಷ್ಟು ವರ್ಷಗಳಲ್ಲಿ ಭಾರತೀಯ ತಯಾರಿಕಾ ವಲಯ ಇನ್ನಷ್ಟು ಶಕ್ತಿಶಾಲಿ ಆದರೆ ನಾವು ಇಲ್ಲಿ ಆಯುಧ ತಯಾರಿಯನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಆಯುಧಗಳನ್ನು ಭಾರತ ಜಗತ್ತಿನ ನಾನಾ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಶುರು ಮಾಡಿದರೆ ಭಾರತಕ್ಕೆ ಅದರಿಂದ ಲಾಭ ಕೂಡ ಆಗುತ್ತೆ. ಈ ವ್ಯಾಪಾರಿ ಬುದ್ಧಿಯನ್ನು ಭಾರತ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕಿದೆ. ಈ ನಿಟ್ಟಲ್ಲಿ 31 MQ-9 ಡ್ರೋನುಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಅಮೆರಿಕ ಕೋಲ್ಕತಾದಲ್ಲಿ ಸೆಮಿಕಂಡಕ್ಟರ್ ತಯಾರಿಕಾ ಉದ್ಯಮಕ್ಕೆ ಹೂಡಿಕೆ ಮಾಡ್ತಾ ಇದೆ. ಇದು ಹೀಗೆ ಮುಂದುವರಿಲಿ, ಭಾರತಕ್ಕೆ ಬಂಡವಾಳ ಹರಿದು ಬರಲಿ, ಭಾರತ ಆರ್ಥಿಕವಾಗಿ ಇನ್ನಷ್ಟು ಸದೃಢಗೊಳ್ಳುವ ನಿಟ್ಟಲ್ಲಿ ಮುಂದಡಿಯನ್ನು ಇಡಲಿ. ಇದು ಗೆಳೆಯರೆ ಪ್ರಧಾನಿ ಮೋದಿ ಅಮೆರಿಕ ಭೇಟಿಯ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.